ಓಂ ನಮಃ ಶಿವಾಯ. ಸ್ವಾಮಿ ಗುರುಗಜ್ಜ. ನನ್ನೆಲ್ಲ ಪ್ರೀತಿ ವೀಕ್ಷಕರಿಗೆ ಶಿವಂ ಕನ್ನಡ ಆಧ್ಯಾತ್ಮಿಕ ಚಾನಲ್ಗೆ ಸ್ವಾಗತ. ಈ ದಿನಾಂಕದಲ್ಲಿ ಹುಟ್ಟಿದವರಿಗೆ ಆದಷ್ಟು ಅನ್ನದ ಸಮಸ್ಯೆ ಬರುವುದಿಲ್ಲ. ಒಂದು ಲೆಕ್ಕದಲ್ಲಿ ಲಕ್ಷ್ಮೀ ಪುತ್ರರು ಅಂತಲೇ ಹೇಳ್ಬೋದು. ಯಾವ ರಾಶಿ ಅನ್ನೋದನ್ನು ಹೇಳ್ತೇನೆ. ಅದಕ್ಕಿಂತ ಮುಂಚೆ ಏನು ಮಾಡಬೇಕು, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಸಬ್ಸ್ಕ್ರಿಪ್ಷನ್ಸ್ ಫ್ರೀ ಆಗಿರುತ್ತೆ. ಹಾಗೆಯೇ ಸಬ್ಸ್ಕ್ರೈಬ್ ಅಂತ ಹೊತ್ತುವಾಗ ಸೈಡಲ್ಲಿ ಬೆಲ್ ಐಕಾನ್ ಇರುತ್ತೆ, ಅದನ್ನು ಪ್ರೆಸ್ ಮಾಡಿದಾಗ ಆಲ್ ಅಂತ ಬರುತ್ತೆ, ಅದನ್ನು ಪ್ರೆಸ್ ಮಾಡೋದನ್ನು ಮರಿಬೇಡಿ. ಹಾಗೆ ನನ್ನ ಎಲ್ಲ ವೀಡಿಯೋ ನೋಟಿಫಿಕೇಷನ್ ನಿಮಗೆ ಬೇಗ ಸಿಗುವಂಥದ್ದು. ಹಾಗೆಯೇ ವೀಡಿಯೋ ನೋಡೋದು ಮಾತ್ರ ಅಲ್ಲ, ಆದಷ್ಟು ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ನಿಮ್ಮ ಏನೋ ವೈಯಕ್ತಿಕ ಸಮಸ್ಯೆ ಇದ್ದರೂ ಮುಕ್ತವಾಗಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ ರಾಶಿ ನಕ್ಷತ್ರ ತಿಳಿಸಿ. ಒಂದು ವೇಳೆ ಗೊತ್ತಿಲ್ಲ ಅಂದರೆ ಡೇಟ್ ಆಫ್ ಬರ್ತ್ ಹಾಕಿ ಖಂಡಿತವಾಗ್ಲೂ ಉತ್ತರಿಸ್ತೇನೆ. ಸಮಯದ ಅಭಾವದಿಂದ ಸ್ವಲ್ಪ ಉತ್ತರ ಕೊಡುವಾಗ ಲೇಟ್ ಆಗ್ಬೋದಾದ್ರೆ ಪ್ರತಿಯೊಬ್ಬರಿಗೂ ಉತ್ತರ ಕೊಡ್ತೇನೆ. ಅದು ಪ್ರಶ್ನೆಯನ್ನು ಬರೆಯುವಾಗ ಕರೆಕ್ಟಾಗಿ ಬರೆದು ಕಳುಹಿಸಿ. ಏನೇನೋ ಪ್ರಶ್ನೆ ಕೇಳ್ತೀರಿ ಕೆಲವೊಬ್ಬರು, ಉತ್ತರ ಹೇಗೆ ಕೊಡಬೇಕು ಅಂತಲೇ ಆಗೋದಿಲ್ಲ. ನಿಮ್ಮ ರಾಶಿ ನಕ್ಷತ್ರದ ಜೊತೆಗೆ ನೀವೇನು ಸಮಸ್ಯೆಯನ್ನು ಎದುರಿಸ್ತಾ ಇದ್ದೀರಿ ಅದನ್ನು ಕರೆಕ್ಟಾಗಿ ಬರೆದು ಕಳುಹಿಸಿ. ಹಾಗೆಯೇ ಕೆಲವರು ರಾಶಿ ನಕ್ಷತ್ರ ಗೊತ್ತಿರೋದಿಲ್ಲ, ಡೇಟ್ ಆಫ್ ಬರ್ತ್ ಗೊತ್ತಿರುತ್ತೆ, ಅಂಥವರು ಕೂಡ ಕೇಳಬಹುದು. ಹಾಗೆಯೇ ರಾಶಿ ನಕ್ಷತ್ರವನ್ನು ಗುರುತಿಸಿ ಹೇಳ್ತೇನೆ. ಹಾಗೆಯೇ ನಾನು ನಿಮ್ಮ ಜೊತೆ ಯಾವತ್ತೂ ಇಟ್ಟೆ ನಾನು ಬಿರೋ ಶಿವದೇವರ ಗುರುಗಜ್ಜ ದೇವದ ಆಶೀರ್ವಾದ ನನ್ನೆಲ್ಲ ಪ್ರೀತಿ ವೀಕ್ಷಕರ ಮೇಲೆ ಸದಾ ಇರುತ್ತೆ ಅಂತ ಹೇಳ್ತಾ ಸಮಸ್ಯೆಯನ್ನು ಬರೆದು ಕೊಡುವಿಸಿ ಖಂಡಿತವಾಗ್ಲೂ ಉತ್ತರಿಸ್ತೇನೆ. ಸಂಖ್ಯಾಶಾಸ್ತ್ರದ ಪ್ರಕಾರ ಶುಕ್ರನ ಅನುಗ್ರಹ ಈ ದಿನಾಂಕದಂದು ಜನಿಸಿದ ವ್ಯಕ್ತಿಗಳು ಯಾರೂ ಕೂಡ ತಮ್ಮ ಜೀವನದಲ್ಲಿ ಆರ್ಥಿಕ ಸಮಸ್ಯೆಯನ್ನು ಆದಷ್ಟು ಕಾಣೋದಿಲ್ಲ. ಹಾಗೆಯೇ ಜ್ಯೋತಿಷ್ಯ ಶಾಸ್ತ್ರದಂತೆ ಸಂಖ್ಯಾಶಾಸ್ತ್ರದಲ್ಲಿ ನೀವು ಹುಟ್ಟಿರುವಂಥ ದಿನಾಂಕದ ಆಧಾರದ ಮೇಲೆ ಅವರ ಭವಿಷ್ಯವನ್ನು ನಿರ್ಧರಿಸಲಾಗುತ್ತೆ. ಇನ್ನು ಕೆಲವೊಂದು ನಿರ್ದಿಷ್ಟ ದಿನಾಂಕದಲ್ಲಿ ಜನಿಸಿರುವಂಥ ಜನರು ತಮ್ಮ ರಾಶಿಯ ಗ್ರಹದ ಆಶೀರ್ವಾದದಿಂದಾಗಿ ಜೀವನದಲ್ಲಿ ರಾಜರಂತೆ ಬಾಳುವಂಥ ಅವಕಾಶವನ್ನು ಕೂಡ ಪಡೆಯುವಂಥದ್ದು. ಹಾಗಾಗಿ ಮೂಲಾಂಕ 6ರಂದು ಜನಿಸಿರುವಂಥ ವ್ಯಕ್ತಿಗಳ ಭವಿಷ್ಯದ ಬಗ್ಗೆ, ಉದಾಹರಣೆಗೆ ಯಾವುದೇ ತಿಂಗಳಿನ 6 ಆಗಿರ್ಬೋದು, 15 ಅಂದರೆ 1 + 5 6, 24 2 + 4 6. ಈ ತಾರೀಕಿನಲ್ಲಿ ಜನಿಸಿರುವ ಯಾವುದೇ ತಿಂಗಳಾಗಿರ್ಬೋದು, ಜನವರಿಯಿಂದ ಡಿಸೆಂಬರ್ವರೆಗೆ 6, 15, 24 ಈ ದಿನಾಂಕದಲ್ಲಿ ಯಾರು ಜನಿಸಿರ್ತಾರೆ ಅವರಿಗೆ ಆದಷ್ಟು ಹಣದ ಸಮಸ್ಯೆ ಎದುರಾಗೋದಿಲ್ಲ. ನವೆಂಬರ್ 6ರ ಬಗ್ಗೆ ಮಾತನಾಡೋದಾದರೆ ನಂಬರ್ 6ರ ಬಗ್ಗೆ ಮಾತನಾಡೋದಿದ್ದರೆ ಇದರ ಅಧಿಪತಿ ಶುಕ್ರ ಅಂದರೆ ಹಣ. ಶುಕ್ರ ಗ್ರಹ 6ರ ಅಧಿದೇವತೆ, ಅಂದರೆ ಈ ಒಂದು ನಂಬರ್ನ ಅಧಿದೇವತೆ ಶುಕ್ರ ಗ್ರಹ. ಆ ಕಾರಣದಿಂದಾಗಿ ಈ ದಿನಾಂಕದಲ್ಲಿ ಹುಟ್ಟಿದವರಿಗೆ ಅತ್ಯಂತ ಕಡಿಮೆ ವಯಸ್ಸಿನಲ್ಲೇ ಕೈ ತುಂಬ ಹಣವನ್ನು ಸಂಪಾದನೆ ಮಾಡುವಂಥ ಅವಕಾಶ ಮತ್ತು ಅದೃಷ್ಟ ಒದಗಿ ಬರುವಂಥದ್ದು. ಹಾಗೆಯೇ 6ರ ಸಂಖ್ಯೆಯಲ್ಲಿ ಜನಿಸಿದವರಿಗೆ ಸಿಗಲಿದೆ ಎಲ್ಲ ಲಾಭಗಳು. ಮೊದಲನೇದಾಗಿ ಇವರು ಅತ್ಯಂತ ಕಡಿಮೆ ವಯಸ್ಸಿನಿಂದಲೇ ಶ್ರೀಮಂತರಾಗುವಂಥದ್ದು. ಹೀಗಾಗಿ ಅಂಥ ಸಮಸ್ಯೆ ಇವರಿಗೆ ಜೀವನದಲ್ಲಿ ಬರೋದಿಲ್ಲ ಅಷ್ಟಾಗಿ. ಹಾಗೆಯೇ ಜೀವನದಲ್ಲಿ ಇವರಿಗೆ ಬೇಕಾಗಿರುವಂಥ ಪ್ರತಿಯೊಂದು ಸುಖದ ಸಂಪತ್ತಿನ ಮೂಲಗಳು ಅವರ ಬಳಿ ಇರುತ್ತವೆ. ಯಾವುದೇ ವಸ್ತು ಅವರಿಗೆ ಬೇಕು ಅಂತ ಅನ್ನಿಸಿದರೂ ಕೂಡ ಕಣ್ಣು ಮುಚ್ಚಿ ಬಿಡುವುದರ ಒಳಗೆ ಅವರಿಗೆ ಸಿಗುವಂಥದ್ದು. ಇನ್ನು ಇವರ ಬಳಿ ಯಾವತ್ತೂ ಕೂಡ ಹಣ ಖರ್ಚಾಗೋದಿಲ್ಲ ಎನ್ನುವುದನ್ನು ತಿಳಿದುಕೊಂಡಿರಬೇಕು. ಎಲ್ಲಕ್ಕಿಂತ ಹೆಚ್ಚಾಗಿ ಇವರು ತಮ್ಮ ಶ್ರೀಮಂತಿಕೆಯ ಸ್ವಲ್ಪ ಪ್ರದರ್ಶನ ಮಾಡೋದರಲ್ಲಿ ಕೂಡ ಮೊದಲಿಗರು. ಇನ್ನು ಸಂಖ್ಯಾಶಾಸ್ತ್ರ ಹೇಳುವಂತೆ ಇವರು ತಮ್ಮ ವಯಸ್ಸಿನವರಿಗೆ ಹೋಲಿಸಿದರೆ ವೃದ್ಧಾಪ್ಯಕ್ಕೆ ಸಮೀಪರಾಗುವುದು ತುಂಬಾ ಲೇಟ್ ಅಂತೆ. ಇದರ ಅರ್ಥ ಇವರು ಎವರ್ಗ್ರೀನ್ ಯಂಗ್ ಆಗಿರ್ತಾರೆ. ಕಲೆಯ ಆರಾಧಕರಾಗಿರುವಂಥ ಇವರು ದೂರದ ಪ್ರದೇಶಗಳಿಗೆ ಟ್ರಾವೆಲಿಂಗ್ ಮಾಡೋದಕ್ಕೆ ಕೂಡ ಇಷ್ಟಪಡುವಂಥದ್ದು. ತಮ್ಮ ಸ್ನೇಹಿತರ ಬಳಗದಲ್ಲಿ ಅತ್ಯಂತ ಜನಪ್ರಿಯರಾಗಿರುವಂಥ ಇವರು ಸಮಾಜದಲ್ಲಿ ಕೂಡ ತಮ್ಮದೇ ಆದಂಥ ಅಭಿಮಾನಿ ಬಳಗವನ್ನು ಹೊಂದಿರ್ತಾರೆ. ಇನ್ನು ತಮ್ಮ ಪಾಸಿಟಿವ್ ಆ್ಯಟಿಟ್ಯೂಡ್ ಇರುತ್ತೆ. ಇದು ಕೂಡ ಇವರ ಒಂದು ವ್ಯಕ್ತಿತ್ವ ಎಲ್ಲರ ಮನಸ್ಸನ್ನು ಗೆಲ್ಲೋಕ್ಕೆ ಸಾಧ್ಯವಾಗುತ್ತೆ. ಯಾವುದೇ ಕಾರಣಕ್ಕೂ ಚಿಂತಾತ್ಮಕ ಪರಿಸ್ಥಿತಿಯಲ್ಲಿ ಅದನ್ನು ಯಾವ ರೀತಿಯಲ್ಲಿ ಉಪಯೋಗಿಸಬೇಕು ಅನ್ನೋದನ್ನು ಕೂಡ ಇವರು ಕಲಿತುಕೊಂಡಿರ್ತಾರೆ. ಹಾಗೆಯೇ ಇವರು ಯಾವುದೇ ಕ್ಷೇತ್ರದಲ್ಲಿ ತಾವು ಕೆಲಸ ಮಾಡಿದರೂ ಕೂಡ ಜೀವನದಲ್ಲಿ ದೊಡ್ಡ ಮಟ್ಟದ ಯಶಸ್ಸನ್ನು ಅನ್ನೋದರಲ್ಲಿ ಅನುಮಾನ ಇಲ್ಲ. ಆದರೆ ಎಲ್ಲಕ್ಕಿಂತ ವಿಶೇಷವಾಗಿ ಫ್ಯಾಷನ್ ಡಿಸೈನಿಂಗ್, ಮಾಡಲಿಂಗ್, ಮತ್ತು ಮ್ಯೂಸಿಕ್ನಲ್ಲಿ ಕೂಡ ದೊಡ್ಡ ಮಟ್ಟದಲ್ಲಿ ಸಾಧನೆ ಮಾಡುವಂಥ ಸಾಮರ್ಥ್ಯ ಹಾಗೂ ಪ್ರತಿಭೆಯನ್ನು ಹೊಂದಿದ್ದಾರೆ. ಒಂದು ವೇಳೆ ಈ ವ್ಯಕ್ತಿಗಳು ದುಬಾರಿ ವಸ್ತುಗಳು ಮಾರಾಟ ಮಾಡುವಂಥ ಸಂಸ್ಥೆಯನ್ನು ಪ್ರಾರಂಭಿಸಿದರೆ ಅವರ ಬ್ಯಾಂಕ್ ಬ್ಯಾಲೆನ್ಸ್ ಹೆಚ್ಚಾಗೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ. ಈ ಎಲ್ಲ ಕೆಲಸಗಳನ್ನು ಮಾಡೋದರಿಂದ ಅವರಿಗೆ ಯಾವತ್ತೂ ಹಣದ ಕೊರತೆ ಬರೋದಿಲ್ಲ. ಧನ್ಯವಾದಗಳು.